ನಾರಿ ಶಕ್ತಿ ಬಂಧನ ಅಧಿನಿಯಮ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಐಎನ್ಡಿಎ ಮೈತ್ರಿಕೂಟ ವಿರೋಧ ಮಾಡುವ ಮೂಲಕ ಈ ಮಸೂದೆಯನ್ನು ಕೆಳಗೆ ಬೀಳುವಂಥ ಪ್ರಯತ್ನವನ್ನು ಮಾಡಿದೆ. ಇದು ಭಾರತದಲ್ಲಿರುವ ಪ್ರತಿಯೊಂದು ಮಹಿಳೆಗೂ ಮಾಡಿದಂತಹ ಅಪಮಾನ ಎಂದು ಶಿವಮೊಗ್ಗ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಸುದ್ದಿಗೋಷ್ಠಿಯಲ್ಲಿ ಗುಡುಗಿದ್ದಾರೆ. ಧರ್ಮದ ಆಧಾರಿತವಾಗಿ ಈ ದೇಶವನ್ನು ಒಡೆಯಲು ಮುಂದಾಗಿರುವ ಈ ಎನ್ಡಿಎ ಸರ್ಕಾರ ಈಗಲೂ ಕೂಡ ಧರ್ಮದ ಆಧಾರದ ಮೇಲೆ ಮುಸ್ಲಿಂ ಮಹಿಳೆಯರಿಗೆ ಆದ್ಯತೆ ಕೊಡಬೇಕೆಂಬ ಒಂದೇ ಕಾರಣಕ್ಕೋಸ್ಕರ ಇದನ್ನು ವಿರೋಧ ಮಾಡುವಂತ ಒಂದು ಕೃತ್ಯವನ್ನು ನಡೆಸಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ನಾರಿ ಶಕ್ತಿ ವಂದನಾ ಅಧಿನಿಯಮ ಮಹಿಳಾ ಮೀಸಲಾತಿ ವಿಧೇಯಕವನ್ನ ಐಎನ್ಡಿಎ ಮೈತ್ರಿಕೂಟ ಅದನ್ನು ವಿರೋಧ ಮಾಡೋದ್ರ ಮೂಲಕ ಈ ಮಸೂದೆಯನ್ನ ಕೆಳಗೆ ಬೀಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆಗೆ ಮಾಡಿದಂಥ ಅಪಮಾನ ಇದು ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಘಂಟಾಘೋಷವಾಗಿ ಹೇಳ್ತಾರೆ. ಮಹಿಳೆಯರಿಗೆ ರಾಜಕೀಯದಲ್ಲಿ ವಿಶೇಷವಾಗಿ ಶಕ್ತಿಯನ್ನು ಕೊಡಬೇಕು, ಈ ದೇಶವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಟ್ಟಬೇಕು ಅಂಥೇಳಿ ಯೋಚನೆ ಮಾಡಿದಂಥ ನರೇಂದ್ರ ಮೋದಿಯವರ ಈ ಒಂದು ಕಲ್ಪನೆ, ಇದು ಬರೀ ನರೇಂದ್ರ ಮೋದಿಯವರ ಕಲ್ಪನೆ ಅಂಥೇಳಿ ಅವರೆಲ್ಲರೂ ಕೂಡ ಭಾವಿಸಿದ್ದಾರೆ ಕಾಂಗ್ರೆಸ್ಸಿನ ಮೈತ್ರಿಕೂಟ. ಆದರೆ ಈ ಹಿಂದೂ ಕೂಡ ಮಹಿಳೆಯರಿಗೆ ದೊಡ್ಡದಾದಂಥ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಯೋಚನೆ ನಡೆದಂಥದ್ದನ್ನು ಕಾಂಗ್ರೆಸ್ ಮರೆತಿದೆ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಸರ್ಕಾರನೇ ಮುಂದಿನ ದಿನಗಳಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡೋದ್ರ ಮೂಲಕ ಈ ದೇಶದ ಮಹಿಳೆಯರಿಗೆ ಗೌರವ ಸಿಗೋ ಹಾಗೆ ಮಾಡುತ್ತೆ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಮೊದಲು ಈ ದೇಶಕ್ಕೆ ಯಾವ ರೀತಿಯ ಒಂದು ದ್ರೋಹವನ್ನು ಮಾಡಿದ್ರು, ಅದೇ ರೀತಿಯ ದ್ರೋಹದ ಹುನ್ನಾರವನ್ನು ಈ ಒಂದು ಸಂದರ್ಭದಲ್ಲಿ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಸ್ವಾತಂತ್ರ್ಯದ ಸಿಕ್ಕಂಥ ಸಂದರ್ಭದಲ್ಲಿ ಧರ್ಮದ ಆಧಾರಿತವಾಗಿ ಈ ದೇಶವನ್ನು ವಿಭಜನೆಯನ್ನು ಮಾಡ್ತಾರೆ. ಈಗಲೂ ಕೂಡ ಧರ್ಮದ ಆಧಾರಿತವಾಗಿ ಇಲ್ಲಿ ಮುಸಲ್ಮಾನರಿಗೆ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅನ್ನೋಂಥ ಒಂದೇ ಕಾರಣಕ್ಕೋಸ್ಕರ ಇದನ್ನು ವಿರೋಧ ಮಾಡುವಂಥ ಒಂದು ಕುಕೃತ್ಯದ ರೂಪದೊಳಗಡೆ ಈ ಹುನ್ನಾರವನ್ನು ನಡೆಸಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ಸು ಈ ದೇಶವನ್ನು ಚಿತ್ರ ಮಾಡಬೇಕು ಅಂತೇಳಿ ಮತ್ತಷ್ಟು ವಿಶೇಷವಾದಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರೋವಂಥದ್ದು ಈ ಒಂದು ಬಿಲ್ಲನ್ನು ವಿರೋಧ ಮಾಡೋದ್ರ ಮೂಲಕ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ.